ತಿಂದು ಸಹ ಕೊಡ್ತಾರಾ? ಭಾರಿ ಜೋರಿದ್ದಾಳೆ ನನ್ನ ಅಕ್ಕ. ಎಲ್ಲ ಸಹ ಕಷ್ಟಪಟ್ಟು ಅವರು ದುಡ್ಡ ಹಣದಲ್ಲಿ ಟಿಕೆಟ್ ಬುಕ್ ಮಾಡಿ ಬರುದು. ಯಾರು ಸಹ ಫ್ರೀಗೆ ನಾವು ಕೊಂಡೋಗ್ತೇವೆ ಬನ್ನಿ 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 ಅಂತ ಹೇಳಿ ನಾವು ಫ್ರೀಗೆ ಬಂದದಲ್ಲ. ಒಂದು ಆಸೆ ಹಿಂದೆ ಸಹ ಮಿನಿ ಕೊಟ್ಟಿದ್ದಾರಾ ಅಂತೇಳಿ. ಹಿಂದೆ ಎಂತ ಸಹ ಇಲ್ಲ, ಖಾಲಿ ಇಲ್ಲಿ ಮಾತಾಡ. ವಾಶ್ರೂಮ್ದು ವಿಡಿಯೋ ಮಾಡ್ಲಿಕ್ಕೆ ಹೋದದ ಆಯ್ತಾ. ಎಂಟರ್ ಆಗ್ತಲೇ ಬ್ರೀದ್ ಇನ್ ಸ್ಟಾಪ್ ಮಾಡಿಬಿಟ್ಟೆ. ರೆಡಿ ಆದ ಕೂಡಲೇ ಕೀ 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 ಬರ್ತದೆ. ನಮ್ಮನ್ನು ಕರೀತಾರೆ, ಶರೋನ್ ಅದಿಲ್ ಕರೀದಲ್ಲ, ಕೀ 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 ಕರೀತಾರೆ. ಆ ವಸ್ತು ಹಾಳಾಗುವಾಗ ಎಷ್ಟು ಬೇಜಾರಾಗ್ತದಲ್ಲ. 2014 ಅಲ್ಲಿ ಹೇಗಿದ್ದೆ ನೋಡಿ, ಗ್ಲಾಸ್ ಅಲ್ಲಿ ಎಲ್ಲ ಮಾರೆ. ರಿಯಲ್ 2014 ಅಲ್ಲಿ ಹೀಗೆ ಇದ್ದೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಲ್ಫಿಂದ ಬರುದಾದ್ರೆ ಯಾರು ಸಹ ಖಾಲಿ ಕೈ ಬರುದಿಲ್ಲ. ಎಂತ ಸಹ ಒಂದು ಚಾಕ್ಲೇಟಾ, ಇಲ್ಲದ್ರೆ ಡ್ರೈ ಫ್ರೂಟ್ಸಾ, ಸೋಪಾ, ಪರ್ಫ್ಯೂಮಾ, ಇಲ್ಲದ್ರೆ ಎಂತ ಸಹ ನಮ್ಮ ಮನೆಯವ್ರಿಗೆ ಇಷ್ಟಪಟ್ಟ ಐಟಮ್ ತುಂಬ ಇಲ್ಲಿ ಎಂತ ಸಹ ಕಮ್ಮಿ ರೇಟಿಗಿಲ್ಲ, ಎಲ್ಲ ಸಹ ಎಕ್ಸ್ಪೆನ್ಸಿವೇ. ಕಷ್ಟಪಟ್ಟು ದುಡ್ದ ಹಣದಲ್ಲಿ ನಾವು ತಗೊಂಡು ಬರ್ತೇವೆ, ಪ್ರೀತಿಯಲ್ಲಿ ತಗೊಂಡು ಬರ್ತೇವೆ ನಮ್ಮ ಮನೆಯವರಿಗೋಸ್ಕರ. ಆ ವಸ್ತು ಹಾಳಾಗುವಾಗ ಎಷ್ಟು ಬೇಜಾರಾಗ್ತದಲ್ಲ. ಹಾಗೆ ನಾನು ಸಹ ತುಂಬ ಏನು ಮಾಡಲಿಲ್ಲ ಶಾಪಿಂಗ್. ನಮ್ಮ ಮನೆಯಲ್ಲಿರುವ ಮಕ್ಕಳಿಗೋಸ್ಕರ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೆ. ತಂದು ನಮ್ಮ ಫ್ಲೈಟಲ್ಲಿ ಲಗೇಜ್, ಅದು ಮುಂಚಿನ ವ್ಲಾಗಲ್ಲಿ ನಾನು ಹೇಳಿದಲ್ಲ, ಲಗೇಜ್ ಇರಲಿಲ್ಲ, ಲೇಟ್ ಆಯಿತು ಬರುವಾಗ. ಓಕೆ ಫೈನ್, ನಮ್ಮ ಸೇಫ್ಟಿಗೋಸ್ಕರ ಲ್ಯಾಂಡ್ ಮಾಡಲಿಲ್ಲ, ಎಲ್ಲ ಆದದ್ದು ಒಳ್ಳೆಯದಕ್ಕೆ. ಓಕೆ, ಆದರೆ ಅವರಿಗೆ ಗೊತ್ತುಂಟು ನಾವು ಗಲ್ಫಿಂದ ಬಂದರಿಂದ ಅಲ್ಲ, ನಮ್ಮ ಬ್ಯಾಗಲ್ಲೆಲ್ಲ ಚಾಕ್ಲೇಟ್ ಉಂಟದು ಗೊತ್ತುಂಟು. ಒಂದು ಒಳ್ಳೆ ಪ್ಲೇಸಲ್ಲಿ ಸ್ಟೋರ್ ಮಾಡಬೇಕಿತ್ತಲ್ಲ, ಬಿಸಿಲಲ್ಲೇ ಇಟ್ಟದ ನಮ್ಮ ಲಗೇಜನ್ನು. ಎಲ್ಲ ಚಾಕ್ಲೇಟ್ಸ್ ಉಂಟಲ್ಲ, ಫುಲ್ ಮೆಲ್ಟೆಡ್ ಸ್ಟೇಟಲ್ಲಿ ಉಂಟು. ಒಂದು ಗುರ್ತ ಸಿಕ್ಕುದಿಲ್ಲ, ಗ್ಯಾಲಕ್ಸಿ ಯಾವುದಾ, ಟಾಬ್ಲರಾನ್ ಯಾವುದಾ, ಅದರ ಮುಸುಂಟಲ್ಲೇ ಗೊತ್ತಾಗುದಿಲ್ಲ, ಪ್ಯಾಕೆಟಲ್ಲೇ ಗೊತ್ತಾಗಬೇಕಲ್ಲದೆ ತೆರೆದ ಮೇಲೆ ಎಂತ ಗೊತ್ತಾಗುದಿಲ್ಲ. ನೀವು ಹೇಳಿರಿ ಎಂತ ಉಂಟು ಬಾರೆ. ಆದರೆ ಸಹ ಒಂದು ಕೊಡುವಾಗ ಒಳ್ಳೆ ರೀತಿಯಲ್ಲಿ ಕೊಡ್ಬೇಕಂತೇಳಿ ಎಲ್ಲರಿಗೆ ಸಹ ಆಸೆ ಇರ್ತದಲ್ಲ. ನಾವು ಕಷ್ಟಪಟ್ಟು ಪ್ರೀತಿಯಿಂದ ತಂದ ಐಟಮ್ ಒಳ್ಳೆ ರೀತಿಯಲ್ಲಿ ಕೊಡಬೇಕು. ಜನರು ಓಪನ್ ಮಾಡುವಾಗ ಖುಷಿಯಲ್ಲಿ ಓಪನ್ ಮಾಡುವಾಗ ಒಂದು ಡಿಫ್ರೆಂಟ್ ಲೆವೆಲ್ ಖುಷಿ ಇರ್ತದಲ್ಲ ಐಟಮ್ ಒಳ್ಳೆ ಇದ್ರೆ. ಇದಾಗಲ್ಲ, ಎಲ್ಲ ಆಗಿದೆ, ಮೆಲ್ಟ್ ಆಗಿದೆ. ಅಂದರೆ ಅಷ್ಟು ಸುಡು ಬಿಸಿಲಲ್ಲಿ ಇಟ್ಟಿದ್ದಾರೆ. ಎಲ್ಲ ಚಾಕ್ಲೇಟ್ಸ್ ಮೆಲ್ಟ್ ಆಗಿದೆ. ಹಾಗೇ ಕೊಡಬೇಕಾಗ್ತದೆ ಎಲ್ಲರಿಗೆ ಸಹ. ಅವ್ರು ನಮ್ಮ ಬ್ಯಾಗೇಜ್ ಕಲಿಸೋದು ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಓಕೆ, ಗೊತ್ತಿಲ್ಲ ಆದರೆ ಒಂದು AC ಯಲ್ಲಾದರೂ ಇಡಬೇಕಿತ್ತಲ್ಲ ಎಲ್ಲ ಬ್ಯಾಗೇಜನ್ನು. 65 ಜನರ ಬ್ಯಾಗೇಜನ್ನು ಸುಡು ಬಿಸಿಲಿಗೆ ಇಟ್ಟರೆ ಆ ಒಳಗಿರುವ ಎಂತೆಲ್ಲ ತಂದಿರುವ ವಸ್ತು ಎಲ್ಲ ಹಾಳಾಗುದಲ್ಲ. ನಮ್ಮದಾದರೂ ಫ್ರೀಸರ್ ಐಟಮ್ ಎಂತ ಸಿರಲಿಲ್ಲ. ಕೆಲವರೆಲ್ಲ ಸಾಸೇಜ್, ಮೀನು ಎಲ್ಲ ಕೊಂಡೋಗ್ತಾರೆ. ಅದೆಲ್ಲ ಐಟಮ್ಸ್ ನೆನಸಿ ಅಂತ ಎಂತ ಆಗಿರ್ಬೋದು ಅಂತೇಳಿ. ಸೊ ಹೇಳಿ ಪ್ರಯೋಜನ ಇಲ್ಲ. ಒಬ್ಬರು ಹೇಳಿದ್ರು, ಯು ಶುಡ್ ಬಿ ಗ್ರೇಟ್ಫುಲ್ ದಟ್ ಯು ಹ್ಯಾವ್ ಲ್ಯಾಂಡೆಡ್ ಸೇಫ್ಲಿ ಅಂತೇಳಿ. ಅಫ್ಕೋರ್ಸ್ ವಿ ಆರ್ ಗ್ರೇಟ್ಫುಲ್, ವಿ ಆಲ್ ಆರ್ ಗ್ರೇಟ್ಫುಲ್, ವಿ ಶುಡ್ ಬಿ ಗ್ರೇಟ್ಫುಲ್. ನಾನು ಲ್ಯಾಂಡಿಂಗ್ ವಿಷಯದಲ್ಲಿ ಹೇಳಿಲ್ಲ, ಲ್ಯಾಂಡ್ ಆಗಬೇಕಿತ್ತು ಮಾರೆ, ಆಗಲೇ ಲ್ಯಾಂಡ್ ಆಗಬೇಕು ಅದಕ್ಕೆ ವಿಷಯದಲ್ಲಿ ಹೇಳಿದಲ್ಲ. ನಾನು ಬ್ಯಾಗೇಜ್ ವಿಷಯದಲ್ಲಿ ಹೇಳಿದ್ದು. ಬ್ಯಾಗೇಜ್ ಸಹ ಲೇಟ್ ಬಂದದ್ದು ಓಕೆ ಫೈನ್, ಸೇಫ್ಟಿ ಫಸ್ಟ್, ಅದಕ್ಕೆ ಲೇಟ್ ಕಲಿಸಿದ್ರು. ಬಟ್ ಇನ್ಫಾರ್ಮ್ ಮಾಡೋದ್ರಲ್ಲಿ ಎಂತ ತಪ್ಪು ಉಂಟಲ್ಲ, ಇನ್ಫಾರ್ಮ್ ಮಾಡಬೇಕಿತ್ತಲ್ಲ. ಆಗ ನಾವು ಮೆಂಟಲಿ ಪ್ರಿಪೇರ್ಡ್ ಇರ್ತಿದ್ದೆವು. ಸಡನ್ ಊರಿಗೆ ಮುಟ್ಟಿ ಆದಮೇಲೆ ನಿಮ್ಮ ಬ್ಯಾಗ್ ಇಲ್ಲ ಅಂತ ಹೇಳಿದ್ರೆ ತೆಡಿಲ್ ಹೊಡೆದಾಗ ಆಗುದಲ್ವಾ ಎಲ್ಲ ಪ್ಯಾಸೆಂಜರ್ಸ್ಗೆ. ಅವ್ರಿಗೆ ಸಹ ಕಿರಿಕಿರಿ, ನಮ್ಮದೆಲ್ಲ ಕಂಪ್ಲೇಂಟ್ಸ್ ಕೇಳಿಕೊಂಡು ನಮಗೆ ಸಹ ಕಿರಿಕಿರಿ. ಎಲ್ಲ ಸಹ ಕಷ್ಟಪಟ್ಟು ಅವರು ದುಡ್ಡ ಹಣದಲ್ಲಿ ಟಿಕೆಟ್ ಬುಕ್ ಮಾಡಿ ಬರುದು. ಯಾರು ಸಹ ಫ್ರೀಗೆ ನಾವು ಕೊಂಡೋಗ್ತೇವೆ ಬನ್ನಿ 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 ಅಂತೇಳಿ ನಾವು ಫ್ರೀಗೆ ಬಂದದಲ್ಲ. ಎಲ್ಲರೂ ಸಹ ಕಷ್ಟಪಟ್ಟು 1 ವರ್ಷ ಕಷ್ಟಪಟ್ಟು ದುಡ್ದು ಹಣ ಸೇವ್ ಮಾಡಿ ಫ್ಲೈಟಿಗೆ, ಅದು ಸಹ ಚೀಪ್ ಇಲ್ಲ. ಊರಿಗೆ ಬರುವ ಫ್ಲೈಟ್ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. 1500, 1600 ಅಪ್ ಆ್ಯಂಡ್ ಡೌನ್ ಇರ್ತದೆ. ಯಾಕಂದರೆ ಫ್ಲೈಟ್ಸ್ ಕಮ್ಮಿ ಅಲ್ಲ, 2 ಫ್ಲೈಟ್ ಇರುವುದು, 2 ಏರ್ಲೈನ್ಸ್ ಇರುವುದು. ಅದರಿಂದಾಗಿ ಇವರು ಕಸ್ಟಮರ್ ಸರ್ವಿಸ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕಿತ್ತಲ್ಲ. ಯಾರು ಸಹ ಫ್ರೀಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಕೊಟ್ಟ ಹಣಗೆ ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡಬೇಕಿತ್ತಲ್ಲ. ಹೋಗ್ಲಿ ಆಚೆ, ಕಸ್ಟಮರ್ ಸರ್ವಿಸ ಬೇಡ, ಒಂದು ಬ್ಯಾಗೇಜನ್ನು AC ಯಲ್ಲಾದರೂ ಇಡ್ಬೋದಿತ್ತೆ. ಇಷ್ಟು ದೊಡ್ಡ ಏರ್ಪೋರ್ಟ್ ಒಂದು AC ಯಲ್ಸೇ ಇಡಲಿಲ್ಲ. ಎಲ್ಲ ಚಾಕ್ಲೇಟ್ಸ್ ನೋಡೋ ಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಚಾಕ್ಲೇಟ್ ತಂದದ್ದು ಮೆಲ್ಟ್. ಇದಂತೂ ಒಳ್ಳೆ ರಾಗಿದು ಇದು ಮಾಲ್ಟ್ ಮಾಡಿದಾಗೆ ಆಗಿದೆ ನೋಡಿ. ಎಲ್ಲ ಹಾಳೆ, ಒಳ್ಳೆ ಬಿಸಿಲಲ್ಲಿ ಇಟ್ಟಿದ್ದಾರೆ ಎಲ್ಲ ತಂದದನ್ನು. ಹೀಗೆ ಮಾಡೋದು ಎಂತಕ್ಕೆ? ನಾವು ಇದಕ್ಕೆ ಬರೋದು? ಇಷ್ಟು ಹಣ ಕೊಟ್ಟು ಚಾಕ್ಲೇಟ್ಸ್ ಎಲ್ಲ ತಂದು ಹೀಗೆ ಮೆಲ್ಟ್ ಆದರೆ ಎಷ್ಟು ಹೊಟ್ಟೆ ಉರಿತದೆ. ಮಾಡಿದೆ ಎಮಿಷನ್ ಟೆಸ್ಟ್ ಮಾಡಲಿಕ್ಕಿತ್ತು. ಎಮಿಷನ್ ಟೆಸ್ಟ್ ಮಾಡಿ ಆಯಿತು. ನಾವು ಕದ್ರಿಯಲ್ಲಿರುವ ಪೆಟ್ರೋಲ್ ಪಂಪ್ ಉಂಟಲ್ಲ, ಅಲ್ಲಿ ಎಮಿಷನ್ ಟೆಸ್ಟ್ ಮಾಡಿ. ಎಮಿಷನ್ ಟೆಸ್ಟಿಂಗ್ 2 ವೀಲರ್ಗೆ 65 rupees, 3 ವೀಲರ್ ಅಂದರೆ ರಿಕ್ಷಾಗೆ 75 rupees, 4 ವೀಲರ್ಗೆ 115 rupees. ಡೀಸೆಲ್ ವೆಹಿಕಲ್ಸ್ಗೆ, ಎಲ್ಲ ಡೀಸೆಲ್ ವೆಹಿಕಲ್ಸ್ಗೆ 160 ರೂಪಾಯಿ. ನಾಟ್ ಬ್ಯಾಡ್. ನಾನು ಕೊಡು ಮಗ, ಕೊಡು. ಬೇಡ ಹೇಳುದ್ಲಪ್ಪ, ಕೊಡು. ಎಷ್ಟು ಉಂಟು? ಸಾಕು ಮಗ, ಹೋಗಿ ಚಾ ಕುಡಿದು ಬರ್ತೇನೆ.
ಬಾಯ್ ಕಡ್ಲೆಕಾಯಿ. ಮಂಡ್ಯಲ್ಲಿ ಎಷ್ಟು ಟೆನ್ಷನ್ ಇರ್ಲಿ ಬೇಜಾರಿರ್ಲಿ ಇವರಿಬ್ಬರ ನೋಡೋಗುಂಟಲ್ಲ ತುಂಬಾನೇ ಖುಷಿ ಆಗ್ತದೆ. ಆ ಸ್ಮೈಲ್ ಉಂಟಲ್ಲ ಅಜ್ಜಮ್ಮನ ಮುಖದಲ್ಲಿ ಅಷ್ಟೇ ಸಾಕು, ಎಲ್ಲ ಹೇಳಿಕೊಳ್ತದೆ. ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಇಲ್ಲ. ಮಾತಾಡಿದೆ ಕಾನೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ ಮನಸಾರೆ ಮನಸೋತಿದೆ. ಊರಿಗೆ ಬಂದ್ರೆ ಸಾಕು, ಕಿಯಾರ ಎಲ್ಲಿ ಸಹ ಬರ್ಲಿಕ್ಕೆ ರೆಡಿ ಇಲ್ಲ. ಇಡೀ ದಿನ ಬೇಕಿದ್ರು ಸಹ ಮಮ್ಮಿ ಡ್ಯಾಡಿ ಜೊತೆ ಇರ್ತಾಳೆ. ಎಲ್ಲೇ ಇರ್ತೀಯಾ? ನಾವು ಹೋಗಿ ಬರ್ತೇವೆ. ಬಾಯ್ ಬಾಯ್. ಏನಕ್ಕದು ಬಟ್ಟೆ ಆಲ್ಟ್ರೇಷನ್ ಕೊಡ್ಲಿಕ್ಕೆ ಬಂದೇನೆ ಕಂಕನಡಿಯಲ್ಲಿರುವ ಸ್ಟಿಚ್ ಕ್ರಾಫ್ಟಿಗೆ. ಬಟ್ಟೆ ಎಲ್ಲ ಕೊಟ್ಟಾಯ್ತು ಆಲ್ಟ್ರೇಷನ್ಗೆ. 2014 ಹೇಗಿದ್ದೆ ನೋಡಿ. ಗ್ಲಾಸಲ್ಲಿ ಎಲ್ಲ ಮಾರೆ ರಿಯಲ್ 2014 ಹೀಗೆ ಇದ್ದೆ, ಬಚ್ಚಿ ಬಲ್ಲಿ ನೋಡಿ. ಹೀಗೆವೇ ಒಂದು ರೌಂಡ್ ಸಿಟಿ ಸೆಂಟರ್ಗೆ ಹೊರಟಿದ್ದೇವೆ ಆಯ್ತಾ, ನಾನು ಅಕ್ಕ ಹಾಗೂ ಅವಳ ಮಗಳು. ನಾವು ಅಂಗಡಿಯಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ನುಗ್ಗುವಾಗಲ್ಲಿ ಸೇಲ್ಸ್ನವರ ಜನ ಜಾಸ್ತಿ ಇದ್ದಾರೆ. ವೆಕೇಶನ್ಗೆ ಬಂದು ಸಿಟಿ ಸೆಂಟರ್ ಹೋಗೋದಿಲ್ಲದ್ರೆ ಹೇಗೆ ಮಾರೆ, ಏನ್ ತಗೊಳ್ಳಿಕ್ಕೆ ಇಲ್ಲದ್ರೆ ಸಹ ಹೀಗೆ ಒಂದು ರೌಂಡ್ ಗಿರ್ಗಿಟಾಗಿ ತಿರುಗುದು ಮಜವೇ ಬೇರೆ ಅಲ್ಲ ಸಿಟಿ ಸೆಂಟರ್ ಅಲ್ಲಿ. ಒಂದು ರೌಂಡ್ ಸಹ ತಿರುಗಲಿಲ್ಲ, ನನ್ನ ಅಕ್ಕನಿಗೆ ಹಸುವೆ ಸ್ಟಾರ್ಟ್ ಆಯ್ತು. ಇಲ್ಲಿಯ ಫುಡ್ ಕೋರ್ಟ್ಗೆ ಬಂದಿದ್ದೇವೆ. ಅಕ್ಕ ಹಾಗೂ ಅವಳ ಮಗಳು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಯಾರು ಸಹ ನೆನೆಸ್ಬೇಕು ನಾಳೆವರೆಗೆ ಎಕ್ಸಾಮ್ ಉಂಟು ಈ ಟಾಪಿಕ್ ಮೇಲೆ ಅಂತೀನಿ. ಕುಲ್ಲುಕಿ ಜ್ಯೂಸ್ ತಗೊಳ್ಳೋ. ಕುಲುಕಿ ಹಟ್ಟಲ್ಲಿ ನೀವು ಮ್ಯಾಂಗೋ ಪೈನಾಪಲ್ ಕುಲುಕಿ ಟ್ರೈ ಮಾಡಿ ಆಯ್ತಾ, ಸೂಪರ್ ಇತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆಯ್ತಾ. ಸ್ಟ್ರಾ ಮಿನಿ ಬಾಯಿಗೆ ಹಾಕಿದ್ರೆ ತೆಗಿಗೆ ಮನಸ್ಸು ಬರುದಿಲ್ಲ, ಅಷ್ಟು ಒಳ್ಳೆ ಉಂಟು. ರೆಡಿ ಆದ ಕೂಡಲೇ ಕೀ 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 ಬರ್ತದೆ, ನಮ್ಮನ್ನು ಕರೀತಾರೆ. ಶರಾನ್ ಅದಿಲ್ ಕರೀದಲ್ಲ, ಕೀ 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 ಕರೀತಾರೆ. ಸೊ ಕೀ 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 ಕರೆಯುವಾಗ ನಾವು ಅರ್ಥ ಮಾಡಿಕೊಡ್ಬೇಕು, ಇದು ನಾವೇ ನಮ್ಮನ್ನೇ ಕರೆಯುವುದು ಅಂತೇಳಿ. ಸೀದಾ ಅದನ್ನು ತಗೊಂಡು ಅಲ್ಲಿ ಹೋಗ್ಬೇಕು. ಬಂದಲ್ಲ, ಇದು ನಾರ್ಮಲ್ ಶೌರ್ಮಾ, ಇದು ಪ್ಲೇಟ್ ಶೌರ್ಮಾ. ಅಭಿ ಹೇಗುಂಟು ಕನ್ನಡದಲ್ಲಿ? ಒಳ್ಳೆ ಉಂಟು ಹೇಳು, ಚೆನ್ನಾಗಿ ಹೇಳಿದ್ರಿ ಹೇಳು, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಒಳ್ಳೆ ಉಂಟಲ್ಲ. ಕುಲುಕಿ ಮ್ಯಾಂಗೋ ಪೈನಾಪಲ್ ಅಲ್ಲ ಇದು. ನೋಡುವ ಹೇಗುಂಟು ನೋಡುವ. ವೆರಿ ಗುಡ್. ಮ್ಯಾಂಗೋ ಪೈನಾಪಲ್ ಕುಲುಕಿ ಟೂ ಗುಡ್. ಟ್ರೈ ಮಾಡಿ ಆಯ್ತಾ, ಟೂ ಗುಡ್. ಶೌರ್ಮಾ ತಿನ್ನು. ಮಾತೆ ಬರುವುದಿಲ್ಲ. ಸೂಪರ್. ಪ್ಯಾಷನ್ ಫ್ರೂಟ್ ಆ್ಯಂಡ್ ಬಬಲ್ ಹಾಕಿ ಕೊಟ್ಟಿದ್ದಾರೆ. ನೋಡುವ, ಆಬಿ ಟೇಸ್ಟ್ ಮಾಡು ನೋಡುವ. ಒಳ್ಳೆ ಉಂಟಾ? ಸ್ವೀಟ್ ಉಂಟು, ಬಟ್ ಇದು ಕುಲುಕಿ ಮ್ಯಾಂಗೋ ಪೈನಾಪಲ್ ಇಸ್ ಟೂ ಗುಡ್. ಎಡಲ್ಟ್ಸ್ಗೆ ಇಷ್ಟ ಆಗ್ತದೆ. ಇದು ಬಬಲ್ ಟೀ ಎಲ್ಲ ಮಕ್ಕಳಿಗೆ ಇಷ್ಟ ಆಗ್ತದೆ. ಇಲ್ಲಿ 1 ಲೀಟರ್ ಗೀಗೆ 566. ಅಲ್ಲಿ ನಮಗೆ ಎಷ್ಟು 35 ದಿರಮ್, ಅಂದರೆ ಆಲ್ಮೋಸ್ಟ್ 800-900 ರುಪೀಸ್ ಬೀಳ್ತದೆ. ಎಲ್ಲ ಫುಡ್ ಎಸೆನ್ಸ್ ಸಿಗ್ತದೆ ಈಗ. ಕಾಯಿ ಮ್ಯಾಂಗೋದು, ವೈಟ್ ರೋಸ್ ಮ್ಯಾಂಗೋ, ಮತ್ತು ಯಾವುದು ಚಾಕ್ಲೇಟ್ ಲಿಕ್ವಿಡ್ ಕಲರ್ ಎಲ್ಲ ಇಲ್ಲಿ ಸಿಗ್ತದೆ ಈಗ ಸ್ಪಾರಲ್ಲಿ. ಹೊತ್ತಿಗೆ ಕುಸ್ಕಿ ಹೋಗಿದೆ ಮಲಗುವಾಗ. ಮಲಗಿದೆ. ಈಚೆದ ಐಟಮ್ ಆಚೆ ಕಾಣೋದು, ಆಚೆದ ಐಟಮ್ ಈಚೆ ಕಾಣೋದು.
ಈ ಸೈಡ್ ತಿರುಗಲಿಕ್ಕಾಗುದಿಲ್ಲ, ಹೀಗೆ ಫುಲ್ಲು ತಿರುಗಬೇಕು, ಹೀಗೆ ಜೀವವೇ ತಿರುಗಬೇಕು. ಐಟಮ್ ನೋಡ್ಬೇಕಾದ್ರೆ ಕಬಾಬ್ ಮಸಾಲ ಟ್ರೈ ಮಾಡಿದ್ರೆ ಯಾರಾದ್ರೂ ಸಹ ಕಮೆಂಟ್ ಮೂಲಕ ಹೇಳಿ ಹೇಗೆ ಉಂಟು ಅಂತೇಳಿ. ನಾನು ನೋಡಲಿಲ್ಲ, ಫಸ್ಟ್ ಟೈಮ್ ನೋಡುದಿಲ್ಲಿ. ಯಾವ್ದು ಒಳ್ಳೆ ಉಂಟು? SRRದು ಟ್ರೈ ಮಾಡಿದ್ದೇನೆ, ಒಳ್ಳೆ ಉಂಟು. ಕಬಾಬ್ ಮಸಾಲ, ಬಟರ್ ಚಿಕನ್ ಬೇಡ ಮಾರಿ, ಈ ಜೀವಗೆ ಬಟರ್ ತಿಂದರೆ ಆದೀತು. ಚಿಕನ್ ಮಸಾಲ ಸಹ ಬೇಡ, ನಾವು ಆಚೆ ಸಲ ಈಚೆ ಸಲ ಕಬಾಬ್ ಬೇಕು, ಕಬಾಬ್ದು ಇಲ್ಲ. ದೊಡ್ಡ ಪ್ಯಾಕೆಟಾ? ನೀರುಳ್ಳಿ ಎಲ್ಲ ಕೊಡ್ತಾರ ಅದರೊಟ್ಟಿಗೆ? ಎಂತ ತಿಂದು ಸಹ ಕೊಡ್ತಾರಾ? ಭಾರಿ ಜೋರಿದ್ದಾಳೆ ನನ್ನ ಅಕ್ಕ. ಪಾಲಿ ದೂಡಿಕೊಂಡು ಹೋಗ್ತಾರೆ. ಇವಳೊಂದು ಬಾಹುಬಲಿ. ಹಾಗಾದ್ರೆ ಹಿಡಿದುಕೊಂಡು ನೀನೇ ಇಡಿ, ಒಂದು 2 kg 3 kg ಅಕ್ಕಿ ಹಾಕು ಇವಳಿಗೆ, ಖಾಲಿಸ್ತಾನೆ. ಅಕ್ಕ ನೂಡಲ್ಸ್ ಬೇಕಂತ ಹೇಳಿದ್ದಾರೆ ಫಸ್ಟೇ. ಯಾವ ನೂಡಲ್ಸ್? ಸ್ಪಾರ್ ನೋಡುವಾಗ ಎಂತ ಸಹ ಮನೆಗೆ ಬೇಡ ವಸ್ತುಗಳು, ಆದರೆ ಸಹ ಸ್ಪಾರ್ ಕರೀತದೆ ಒಳಗೆ ಬನ್ನಿ ಅಂತೇಳಿ. ಸೊ ಎಂತ ಬೇಡಾದ್ರೆ ಸಹ ಸ್ವಲ್ಪ ಶಾಪಿಂಗ್ ಆಗಿಯೇ ಹೋಗ್ತದೆ. ಏರ್ಪೋರ್ಟ್ ಚೆಕಿಂಗ್ ಇಂದ ಆದ್ರೂ ತಪ್ಪಿಸ್ಬೋದು, ಇವರ ಚೆಕಿಂಗ್ ಇಂದ ಅಲ್ಲ. ಬಿಲ್ ಎಲ್ಲ ಆದ್ಮೇಲೆ ಚೆಕ್ ಮಾಡ್ತಾರಲ್ಲ, ಎಂತ ನೋಡ್ತಾರ ದೇವರೇ ಬಲ್ಲ. ಸಿಟಿ ಸೆಂಟರ್ದು ವಾಶ್ರೂಮ್ ಹೊರಗಿಂದ ನೋಡಿ ಖುಷಿ ಆಯ್ತು, ಒಳ್ಳೆ ರೆನೋವೇಟ್ ಮಾಡಿರುವರು ಅಂತೇಳಿ. ಒಳಗೆ ಸಹ ಒಳ್ಳೆ ಮಾಡಿದ್ದಾರೆ, ಆದ್ರೆ ಮೇಂಟೈನ್ ಮಾಡ್ತಿಲ್ಲ ಜನ. ವಾಶ್ರೂಮ್ದು ವಿಡಿಯೋ ಮಾಡ್ಲಿಕ್ಕೆ ಹೋದದ ಆಯ್ತಾ, ವಾಶ್ ಎಂಟರ್ ಆಗ್ತಲೇ ಬ್ರೀದ್ ಇನ್ ಸ್ಟಾಪೇ ಮಾಡಿಬಿಟ್ಟೆ. ವಾಸನೆಯಲ್ಲಿ ಯಪ್ಪ ಮನುಷ್ಯರು ಒಕ್ಕವಾಗಿರಲಿಲ್ಲ ಪಾಪ. ಅವರನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ, ಹೋಗುವವರು ಸಹ ಕ್ಲೀನ್ ಇಡಬೇಕಲ್ಲ. ಅವರು ಎಷ್ಟಂತೀರಿ ಕ್ಲೀನ್ ಮಾಡೋದು ದಿನಕ್ಕೆ? ಬೊಂಬೈ ಸೇವು ಆಯಾ. ಒಂದು ಸೇವ್ ಪುರಿ ಹೇಳಿದೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಚಾಟ್ ಶಾಪ್ ಉಂಟು. ಸೇವ್ ಪುರಿ ಬಂತು, ಬಿಸಿ ಬಿಸಿ ಸೇವ್ ಪುರಿ ತಿನ್ನಕ್ಯಾರು. ಮಾತಾಡ. ಓಕೆ ಓಕೆ. 5 out of 10. ಚಾಟ್ ನೋಡೋಕೆ ಆಸೆ ಆಯ್ತು, ಬಟ್ ಏನು ಒಳ್ಳೆ ಇಲ್ಲ. ಉಪ್ಪು ಸಹ ಇಲ್ಲ, ಹುಳಿ ಸಹ ಇಲ್ಲ, ಖಾರ ಸಹ ಇಲ್ಲ, ಚಪ್ಪೆ. ಅದರ ಆಪೋಸಿಟ್ ಇನ್ನೊಂದು ಅಂಗಡಿ ಉಂಟಾಯ್ತಾ, ಫ್ರೆಂಚ್ ಫ್ರೈಸ್ಗೆಲ್ಲ ಚೀಸ್ ಎಲ್ಲ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಎವ್ರಿ ಇಯರ್ ಬರುವಾಗ ದೂರದಿಂದ ನೋಡ್ತಿದ್ದೆ, ಈ ಸರ್ತಿ ಒಂದು ಟ್ರೈ ಮಾಡುವ ಅಂತೇಳಿ ನನ್ನ ಒಳಗಿನ ಮನಸ್ಸು ಹೇಳಿತು. ನಾನು ನೆನೆಸಿದ್ದು ಮೇಲೆ ಇರುವ ಡಬ್ಬಿಯಿಂದ ಒಂದು ಡಬ್ಬಿ ನಾವು ಸಿಲೆಕ್ಟ್ ಮಾಡಬೇಕು, ಅದರ ಮೇಲೆ ಹಾಕಿ ಕೊಡ್ತಾರೆ ಅಂತೇಳಿ, ಫ್ರೆಂಚ್ ಫ್ರೈಸ್ ಮೇಲೆ. ಆದರೆ ಹಾಗೆ ಅಲ್ಲ ಅಂತೆ, ಅವರು ಹೇಳಿದರು ಎಲ್ಲವನ್ನು ಸಜ್ಜಿಗೆ ಬಜ್ಜಿಗೆ ಮಾಡಿ ಕೊಡ್ತೇನೆ ಅಂತೇಳಿ, ಒಳ್ಳೆ ಟೇಸ್ಟಿಯಾಗಿ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಒನ್ಸ್ ಇನ್ ಅ ವೈಲ್ ಓಕೆ ಆಯಿತಾ, ಎವ್ರಿ ಟೈಮ್ ನಾಟ್ ಗುಡ್. ಯಾಕಂದರೆ ಇದು ಒಮ್ಮೆ ಫ್ರೈ ಮಾಡಿ ಇಟ್ಟದನ್ನು ಇನ್ನೊಮ್ಮೆ ಫ್ರೈ ಮಾಡ್ತಿದ್ದಾರೆ. ಕೊಲೆಸ್ಟ್ರಾಲ್ ಅಂತೂ ಹೇಳೋದೇ ಬೇಡ, ನೆಕ್ಸ್ಟ್ ಲೆವೆಲ್ ಇರ್ತದೆ. ಆದರೆ ಒಂದು 2-3 ಕೇಳುವಾಗ ನೀನು ಅದು ತಿಂದಿದ್ಯಾ, ಇಲ್ಲವ ನಾನು ತಿನ್ನಲಿಲ್ಲ ಅಂತ ಹೇಳುವ ಪರಿಸ್ಥಿತಿ ಬರಬಾರ್ದು. ಹೆಮ್ಮೆಯಲ್ಲಿ ಹೇಳ್ಬೇಕು ನಾನು ತಿಂದಿದ್ದೇನೆ ಅಂತೇಳಿ. ಕೊಲೆಸ್ಟ್ರಾಲ್ ಆಗಿ ಉದ್ದೇಶ ಚಿಂತಿಲ್ಲ. ಕುತ್ತಿಗೆ ಸುರೇ ಸರಿ ಇಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ತಿನ್ನು. ತಿನ್ನು ಮಾರ. ಇದು 8 out of 10 ಕೊಡ್ಬೋದು. ತಗೊಂಡದ್ದು ಇಲ್ಲಿಂದ ನೀನು ಲೈಮ್ ಜಿಂಜರ್ ತಗೊಂಡ್ಲು, ಅಷ್ಟು ಒಳ್ಳೆ ಅಲ್ಲ. ಓಕೆ ಓಕೆ, ಜಿಂಜರ್ದು ಗಂಧ ಗಾಳಿ ಇಲ್ಲ ಇದರಲ್ಲಿ, ಖಾಲಿ ಲೈಮ್ ಉಂಟು. ಜಿಂಜರ್ ಪೌಡರ್ ಅದೇ, ಅಷ್ಟು ಸ್ಟ್ರಾಂಗ್ ಇಲ್ಲ ಅಲ್ಲ, ಸ್ವಲ್ಪ ಖಾಲಿ ಲೈಮ್ದು ಟೇಸ್ಟ್ ಬರ್ತಾ ಉಂಟು. ಕುಲ್ಕಿ ಒಳ್ಳೆ ಇತ್ತು, ಡ್ಯಾನಿಶ್ದು. ಲೈಮ್ ಜ್ಯೂಸ್ಗೆ ಎಷ್ಟಿತ್ತು? 40 rupees, ಇದಕ್ಕೆ 100 rupees. ಭಾರಿ ಬ್ಯಾಲೆನ್ಸ್ ಮಾಡಿ ತಿನ್ನಬೇಕು. ಒಳ್ಳೆ ಉಂಟಾ? ಔಟ್ ಆಫ್ 10 ಎಷ್ಟು ಕೊಡ್ಬೋದು? 100 rupees ಬರ್ತಾ? ವೆರಿ ಗುಡ್. ಜ್ಯೋತಿಯಾಗಿ ಹೋಗ್ತಿದ್ದೇವೆ ಆಯ್ತಾ. KMC ಆಸ್ಪತ್ರೆ ಅಂತೂ ರಾತ್ರಿಗೆ ಜಿಗ್ಗ ಕಾಣ್ತಾ ಉಂಟು. ಇದು ಹೊಸತಾಗಿ ಕಟ್ಟಿದ KMC ಆಸ್ಪತ್ರೆ ಆಯ್ತಾ.
ಜ್ಯೋತಿ ಇದ್ದದೇ ಗೊತ್ತುಂಟಲ್ಲ, ಜಾಮ್ ನಮ್ಮ ಮನೆಯಲ್ಲಿದ್ದ ಜಾಮ್ ಆದ್ರೂ ಖಾಲಿ ಆಗ್ಬೋದು, ಆದ್ರೆ ಜ್ಯೋತಿದ್ದು ಜಾಮ್ ಮುಗಿಲಿಕ್ಕಿಲ್ಲ. ಸೆಂಟ್ ತೆರೆಸಾ ಸ್ಕೂಲ್ ಹತ್ರವೇ ಹೊಸ ಭೀಮಾ ಶೋರೂಮ್ ಬಂದಿದೆ ಆಯ್ತಾ, ತುಂಬಾ ಜಿಗ್ಗವಾಗಿ ಕಟ್ಟಿದ್ದಾರೆ. ಈಗ ಗೋಲ್ಡ್ ರೇಟ್ಸ್ ಗೊತ್ತುಂಟಲ್ಲ ನಿಮ್ಗೆ, ಜಿಗ್ಗಾಗಿದೆ. ಇದು ಬೆಂದೂರ್, ಈ ಶಾಲೆಯಲ್ಲೇ ನಾನು ಕಲ್ತದಾಯ್ತಾ. ಸೆಂಟ್ ಆಗ್ನೆಸ್ ಸ್ಕೂಲಲ್ಲಿ ನಾನು LKG ಇಂದ 10ನೇ ಕ್ಲಾಸ್ವರೆಗೆ ಇಲ್ಲೇ ಕಲ್ತದ್ದು. ಯಾರೆಲ್ಲ ಇಲ್ಲಿ ಕಲ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಒಂದು ಖುಷಿ ಆದದ್ದು ಎಂತ ಗೊತ್ತುಂಟಾ, ನಂತೂರಲ್ಲಿ ಮುಂಚೆ ತುಂಬ ಜಾಮ್ ಇರ್ತಿತ್ತು. ಈ ಟೈಮ್ಗೆ 8 ಗಂಟೆಗಂತೂ ಹೇಳುದೇ ಬೇಡ, ಹಿರುವೆಗೆ ಓಡಾಡಲಿಕ್ಕೆ ಸಹ ಜಾಗ ಇರುದಿಲ್ಲ. ಆದರೆ ಈ ಟೈಮ್ ಉಂಟಲ್ಲ ತುಂಬ ಕಮ್ಮಿ ಆಗಿದೆ ಇಲ್ಲಿಯ ಟ್ರಾಫಿಕ್, ನಂತೂರ್ ಜಂಕ್ಷನ್ದು ಟ್ರಾಫಿಕ್. ಅಮೆಝಾನಿಂದ ಕೆಲವು ವಸ್ತುಗಳನ್ನು ಆರ್ಡರ್ ಮಾಡಿದೆ, ನಾನು ನಿಮಗೆ ತೋರಿಸ್ತೇನೆ. ಕಟ್ ಮಾಡು ಮಗ, ಗೊತ್ತಾಗ್ತದೆ. ಹಾಗೆ ಕೈಯಲ್ಲಿ ಕಟ್ ಮಾಡು ಮಗ. ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಕಾರ್ಡ್ ಸೆಟ್. ಯಾರಾದ್ರು ನೆಗೊಡೋದು ಕಾರ್ಡ್ ಸೆಟ್ ಆರ್ಡರ್ ಮಾಡಿದ್ದೇನೆ. ಈಗ ಚೆಕ್ ಮಾಡ್ತೇನೆ ನಾನು, ಆದರೆ ಇಡ್ತೇನೆ, ಇಲ್ಲಾದರೆ ನಾನು ರಿಟರ್ನ್ ಕೊಡ್ತೇನೆ. ಪ್ಯಾಂಟ್ ಮತ್ತು ಟಾಪ್ ಟ್ರಾವೆಲ್ ಮಾಡುವಾಗೆಲ್ಲ ಹಾಕ್ಲಿಕ್ಕೆ ಕಂಫರ್ಟೇಬಲ್ ಅಲ್ಲ. ಇದರೊಳಗೆ ಇನ್ನೊಂದು ಎಂಥದ್ದು ಉಂಟು ಕ್ಯಾರಿ, ಇದರ ಲಿಂಕ್ ಮತ್ತು ಇದರ ಲಿಂಕ್ ನಾನು ಹಾಕ್ತೇನೆ ಆಯಿತಾ. ಇದು ಟೂತ್ ಪೇಸ್ಟ್ ಯಾರನ್ಗೆ ಭಾರಿ ಒಳ್ಳೆ ಅಂತ ಹೇಳಿದ್ದಾರೆ, ಕಾಲ್ಗೇಟ್ಗಿಂತ ಭಾರಿ ಒಳ್ಳೆ. ಅದಕ್ಕೆ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ, ಒಳ್ಳೆ ಆಫರ್ಗೆ ಸಿಕ್ಕಿತ್ತು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಆಯಿತಾ. ಮಕ್ಕಳಿಗೆ ಭಾರಿ ಒಳ್ಳೆ, ಡಾಕ್ಟರೇ ಸಜೆಸ್ಟ್ ಮಾಡಿದ್ದು, ಮತ್ತು ತುಂಬ ಚೀಪ್ಸ್, ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ. ಇದರೊಟ್ಟಿಗೆ ಒಂದು ಬ್ರಷ್ ಸಹ ಕೊಟ್ಟಿದ್ದಾರೆ ಕಿಯಾರನ್ಗೆ, ಒಂದು ಬ್ರಷ್ ಹಾಗೂ 2 ಪೇಸ್ಟ್. ಇದು ಅಟೆಂಡೆನ್ಸ್ ಹಾಕ್ಲಿಕ್ಕೆ, ಯಾವಾಗೆಲ್ಲ ಬ್ರಷ್ ಮಾಡಿದಾಳೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ. ಮಕ್ಕಳಿಗೊಂದು ಎಕ್ಸೈಟ್ಮೆಂಟ್ ಆಗ್ತದಲ್ಲ ಬ್ರಷ್ ಮಾಡಲಿಕ್ಕೆ, ಅದಕ್ಕೆ ಒಂದು ಆಸೆ. ಹಿಂದೆ ಸಹ ಮಿನಿ ಕೊಟ್ಟಿದ್ದಾರಾ ಅಂತೇಳಿ, ಹಿಂದೆ ಎಂತ ಸಹ ಇಲ್ಲ, ಖಾಲಿ ಇದೆ. ಕೆಲವು ಐಟಮ್ಸ್ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಇದು ಸ್ಟೀಲ್ ಟಿಫಿನ್ ಬಾಕ್ಸ್ ಕಿಯಾರನ್ಗೆ, ತುಂಬ ಒಳ್ಳೆ ರಿವ್ಯೂ ಇತ್ತು, ಅದಕ್ಕೆ ನಾನು ಆರ್ಡರ್ ಮಾಡಿದ್ದು. ನೋಡುವ ಹೇಗೆ ಉಂಟು, ನೋಡುವ ಮಾರೆ, ಇದು ಫಸ್ಟ್ ನೋಡುವ ಹೇಗೆ ಉಂಟು, ಮತ್ತೆ ವಾವೇಳು. ಅಯ್ಯೋ ನಾನು ನೋಡಲೇ ಇಲ್ಲ ಮಗ, ನಿಲ್ಲು. ಒಳಗೆ ಸ್ಟೀಲ್, ಅದಕ್ಕೆ ನಾನು ಆರ್ಡರ್ ಮಾಡಿದ್ದು. ಇದು ಟಿಫಿನ್ ಬಾಕ್ಸ್ ಸ್ಟೀಲ್, ಒಳಗೆ ಹೀಗೆ ಇನ್ನೊಂದು ಕಂಟೈನರ್, ಮತ್ತೊಂದು ಚಮಚ ಸಹ ಉಂಟು. ಸ್ಟೈಲಲ್ಲಿ ತಿನ್ನಬೇಕಾದ್ರೆ ನಿಮಗೆ ಸ್ಟೈಲಲ್ಲಿ ತಿನ್ಬೋದು ಆಯಿತಾ. ಇದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ತುಂಬ ಲೈಟ್ ಉಂಟು, ಹೆಚ್ಚು ಹೆವಿ ಏನಿಲ್ಲ, ಮತ್ತು ತುಂಬ ಚೀಪ್ಸ್, ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ. ಮತ್ತು ಇದೊಂದು ಶ್ಯಾಂಪು ಆಯಿತಾ, ಮೈಲ್ಡಿ ಅಂತೇಳಿ, ಇದು ನನಗೆ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದ್ದು. ಇದು ಕೂದಲಿಗೆ ಒಳ್ಳೆ, ತುಂಬ ಕೂದಲು ನಂದು ಉದುರ್ತಾ ಉಂಟಲ್ಲ, ಅದಕ್ಕೆ ಒಳ್ಳೆ ಅಂತೇಳಿ ಹೇಳಿದರು. ಅದಕ್ಕೆ ನಾನು ಇದು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಇದರ ಲಿಂಕ್ಸ ನಾನು ಹಾಕ್ತೇನೆ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಒಳ್ಳೆ ಆಫರ್ ನಡೀತಾ ಉಂಟು ಇದಕ್ಕೆ. ಸೊ ಇದು 100 ml, ನಾನು 2 ಆರ್ಡರ್ ಮಾಡಿದೆ. ಸೊ ಇದು ಒಳ್ಳೆ ಅಂತ ಹೇಳಿದ್ದು, ನಾನು ಅಕ್ಕ ಸಹ ಟ್ರೈ ಮಾಡಿಲ್ಲಂತೆ. ಒಳ್ಳೆ ಉಂಟಾ ಓಕೆ. ಸೊ ಇದು ಒಳ್ಳೆ ಉಂಟು. ಸೊ ನಾನು ಸಹ ತಗೊಂಡೆ, 2 ತಗೊಂಡೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಮತ್ತು ಹರ್ಬಲ್ ಎಸೆನ್ಸಿಂದ ನಾನು ಹೇರ್ ಮಾಸ್ಕ್ ಆರ್ಡರ್ ಮಾಡಿದ್ದೆ. ಇದು ಸಹ ಹೇರ್ ಫಾಲ್ಗೆ, ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಹೇರ್ ಫಾಲ್ಗೆ ಒಳ್ಳೆ. ಸ್ನಾನ ಆದ ಮೇಲೆ ನಾವು ಕಂಡೀಷ್ನರ್ ಹಾಕ್ತೇವಲ್ಲ, ಕಂಡೀಷ್ನರ್ ಇರೋದೇ ಹೇರ್ ಮಾಸ್ಕ್. ಸೊ ಅದಕ್ಕೆ ಇದು ನಾನು ತರಿಸಿದ್ದು. ತುಂಬ ಒಳ್ಳೆ ಉಂಟು ಅಂತ ಹೇಳಿದರು, ರಿವ್ಯೂ ಒಳ್ಳೆ ಉಂಟು. ಸೊ ನಾನು ನಿಮ್ಮ ಹತ್ರ, ನಿಮಗೆ ಬೇಕಿದ್ರೆ ನಾನು ಲಿಂಕ್ ಶೇರ್ ಮಾಡ್ತೇನೆ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕ್ ಒತ್ತಿದ್ರೆ ನಿಮಗೆ ಆರ್ಡರ್ ಮಾಡ್ಬೋದು. ಇದನ್ನು ಹರ್ಬಲ್ ಎಸೆನ್ಸ್ನವರ ಆರ್ಗನ್ ಆಯಿಲ್ ರಿಪೇರ್ ಮಾಸ್ಕ್, ಯಾವುದು ಪ್ರಮೋಷನ್ ಅಲ್ಲ, ಬೇಕಿದ್ರೆ ಆರ್ಡರ್ ಮಾಡ್ಬೋದು, ನಿಮ್ಮ ಇಷ್ಟ ಆಯಿತಾ. ಮತ್ತು ರೋಸ್ಮೇರಿ ವಾಟರ್, ಇದಂತೂ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ಫುಲ್ ಅಲ್ಲ. ನನ್ನ ಅಕ್ಕ ಇದು ಯೂಸ್ ಮಾಡ್ತಿದ್ಲು ಅವಳ ಮಗಳಿಗೆ. ಅವಳ ಮಗಳ ಕೂದಲು ಅಂತ ಹೇಳೋದೇ ಬೇಡ, ತುಂಬ ದಪ್ಪ ಉಂಟು. ತಿರುಗು ಮಗ, ಒಳ್ಳೆ ದಪ್ಪ ಉಂಟು ಅವಳ ಕೂದಲು, ಒಳ್ಳೆ ಅಂದರೆ ಕೂದಲು ಹೀಗೆ ಹಾರ್ತದಲ್ಲ, ಅದಕ್ಕೆ ಅವಳು ಹೀಗೆ ಸ್ಪ್ರೇ ಮಾಡ್ತಿದ್ಲು ಎದುರಲ್ಲೆಲ್ಲ ಈ ರೋಸ್ಮೇರಿ ವಾಟರನ್ನು. ಸೊ ಅದನ್ನು ನೋಡಿ ನಾನು ಸಹ ತರಿಸಿದೆ, 2 ನನಗೆ, 1 ಮಮ್ಮಿಗೆ. ಯಾಕಂದರೆ ಮಮ್ಮಿಗೆ ಸಹ ತುಂಬ ಹೇರ್ ಫಾಲ್ ಉಂಟು. ಸೊ ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಹಾಕ್ತೇನೆ. ಸ್ನಾನ ಮಾಡುವ 1 ತಾಸು ಮುಂಚೆ ಇದನ್ನು ಒಳ್ಳೆ ಸ್ಪ್ರೇ ಮಾಡಿ ಒಂದು ಶವರ್ ಕ್ಯಾಪ್ ಹಾಕಿ 1 ತಾಸು ಬಿಡಬೇಕು ಮ್ಯಾರಿನೇಷನ್ಗೆ. 1 ತಾಸು ಆದಮೇಲೆ ಒಳ್ಳೆ ರೀತಿಯಲ್ಲಿ ಸ್ನಾನ ಮಾಡಿ ಕ್ಲೀನ್ ಮಾಡಿದರೆ ಆಯಿತು. ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ಫುಲ್.
ರೋಸ್ಮೇರಿ ಅಂತೇಳಿ ಹೇಳ್ತಾರೆ. ಸೊ ಅದಕ್ಕೆ ನಾನು ಇದು ಒಂದು ಮಮ್ಮಿಗೆ 2 ನನಗೆ ತರಿಸಿದ್ದು. ಕೆಲವರಿಗೆಲ್ಲ ತುಂಬ ಪ್ರಾಬ್ಲಮ್ ಇರ್ತದೆ, ಇದು ಬೇಬಿ ಹೇರ್ಸ್ ಎಲ್ಲ ಸ್ಪೈಕ್ಸ್ ಆಗಿ ನಿಲ್ತದೆ. ಸೊ ಹಾಗೆ ಆದರೆ ಇದು ರೋಸ್ಮೇರಿ ಸ್ಪ್ರೇ ಹೊಡೆದ್ರೆ ಆಯಿತು, ಸ್ವಲ್ಪ ಸರಿ ಸೆಟ್ ಮಾಡಿ ನಿಲ್ತದೆ. ಹೇರ್ ಸ್ಟೈಲಿಂಗ್ಗೆ ಸಹ ಹೆಲ್ಪ್ ಆಗ್ತದೆ. ಸೊ ಬೇಕಿದ್ರೆ ಟ್ರೈ ಮಾಡ್ಬೋದು. ನಾನು ಲಿಂಕ್ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಸ್ಟೀಲ್ ವಾಟರ್ ಬಾಟಲ್ ತಗೊಂಡೆ ಕಿಯಾರನ್ಗೆ, ಮಿಲ್ಟನ್ ರವ್ರದ್ದು ಸ್ಟೀಲ್ ವಾಟರ್ ಬಾಟಲ್. ತುಂಬ ಈಸಿ ಯೂಸ್ ಮಾಡಲಿಕ್ಕೆ, ಹೀಗೆ ಹಿಡಿದುಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಓಪನ್ ಮಾಡ್ಬೋದು ಕುಡಿಲಿಕ್ಕೆ. ಒಳಗೆ ಫುಲ್ ಸ್ಟೀಲ್ ಇದು. ನೋಡಿ ಒಳಗೆ ಫುಲ್ ಸ್ಟೀಲ್. ಸೊ ಮಕ್ಕಳಿಗೆ ಶಾಲೆಗೆ ಕೊಂಡೋಗ್ಲಿಕ್ಕೆಲ್ಲ ಬೆಸ್ಟ್. ಇದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಎಂಡ್ ಮಾಡೋ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ. 18th Octoberಗೆ ರಿಯೋನಾನ ಬರ್ಡೇ. ಹ್ಯಾಪಿ ಬರ್ಡೇ ರಿಯೋನಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 29th Octoberಗೆ ಆಶಿಲ್ನ ಬರ್ಡೇ. ಹ್ಯಾಪಿ ಬರ್ಡೇ ಆಶಿಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 22nd Octoberಗೆ ಸುಗುಣ ಸುಧಾಕರ್ನ ಬರ್ಡೇ. ಹ್ಯಾಪಿ ಬರ್ಡೇ ಸುಗುಣರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕೆಲವರು ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದೀರಿ. ಸೊ ಎಲ್ಲರಿಗೆ ಸಹ ಕಿಯಾರ ಒಮ್ಮೆಲೆ ಹಾಡ್ತಾಳೆ ಆಯ್ತಾ. ಮತ್ತೆ ನಿಲ್ಲು ಮಗ, ಹೆಸರು ಹುಡುಕ್ತಿದ್ದೇನೆ. ನಾಯಲ್ನ ಅಪ್ಪ ಮಗ, ಈಗಲ್ಲ ಡಿಸೆಂಬರ್. ಸೊ 22nd October 22ಗೆ ಶಾಜಾ ಫತಿಮಾನ ಮಗಳ ಬರ್ಡೇ. ಹ್ಯಾಪಿ ಬರ್ಡೇ ಬಾಬು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಆ್ಯಂಡ್ ಜೋವಿಟಾ ಕ್ರಾಸ್ಟಾನ ಬರ್ಡೇ October 17ಗೆ. ಹ್ಯಾಪಿ ಬರ್ಡೇ ಜೋವಿಟಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 22nd ರುಕಿಯಾನ ಬರ್ಡೇ. ಹ್ಯಾಪಿ ಬರ್ಡೇ ರುಕಿಯಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. October 20ಗೆ ಸೂಸನ್ನ 18th ಬರ್ಡೇ, ಟೀನೇಜ್ ಬರ್ಡೇ. ಹ್ಯಾಪಿ ಬರ್ಡೇ ಸೂಸನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಎವ್ರಿವಾನ್, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ and ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ. ಅಷ್ಟರೇ, ಟೇಕ್ ಕೇರ್, ಬೈ ಬೈ. Here we meet once